ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗಿ ಹಾಸನ್ನ ಬೆಳಗಿ. ಸೊ ಇವತ್ತು ಟಿಫನ್ಗೆ ಏನು ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅಪ್ಪ ಅಮ್ಮ ಇಬ್ಬರು ಹೊರಗೆ ಹೋಗಿದ್ದು, ನಾನು ನಮ್ಮಣ್ಣ ಇಬ್ಬರೇ ಇದ್ದಿದ್ದು ಮನೇಲಿ. ಸೊ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ಅಮ್ಮ ದೋಸೆ ಹಿಟ್ಟನ್ನ ಫ್ರಿಡ್ಜಲ್ಲಿ ಇಕ್ಕಿ ಹೋಗಿದ್ರು. ಸೊ ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗ ಈರುಳ್ಳಿ ಕ್ಯಾರೆಟ್ ಎಲ್ಲನೂ ಮಿಕ್ಸ್ ಮಾಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಬಂತು. ಸೊ ಅದನ್ನ ಇವಾಗ ಮಾಡೋಕ್ಕೆ ಹೋಗ್ತಿದ್ದೀನಿ. ಬನ್ನಿ ನೀವು ಕೂಡ ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ. ಆಲ್ರೆಡಿ ಹಿಟ್ಟು ರೆಡಿಯಾಗಿದೆ. ಸೊ ಇದಕ್ಕೆ ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ತುರಿದಿರೋ ಕ್ಯಾರೆಟ್ ಕೂಡ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ನೆಲ್ಲನೂ ಇದ್ರೊಳಗಡೆ ಇವಾಗ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಏನಿರುತ್ತೋ ಅದನ್ನು ಕೂಡ ಹಾಕಿಬಿಟ್ಟು ಮತ್ತು ಉತ್ತರಿಸಿದ ಕೊತ್ತಂಬರಿ ಸೊಪ್ಪು ಅಂದರೆ ಸಾಂಬಾರು ಸೊಪ್ಪು ಕೂಡ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಅಂದರೆ ಉಂಡೆ ಉಂಡೆ ಥರ ಗಟ್ಟಿ ಗಟ್ಟಿಯಾಗಿರುತ್ತೆ ಕ್ಯಾರೆಟ್ ಎಲ್ಲ, ಅದೆಲ್ಲ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಡಿ. ಒಂದು ಜಾರಿಗೆ ತುರಿದಿರೋ ಕಾಯಿ ತುರಿ, ಬೆಳ್ಳುಳ್ಳಿ, ಕಡಲೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಮೆಣಸು ಹಾಕಿ ಚೆನ್ನಾಗಿ ಇದನ್ನ ರುಬ್ಕೊಳ್ಳಿ. ಈಗ ಗ್ರೈಂಡ್ ಆಗಿದೆ. ಸೊ ಚಟ್ನಿ ಕೂಡ ರೆಡಿ ಆಗಿದೆ. ಇವಾಗ ದೋಸೆ ಹಾಕೋದೊಂದೇ ಬಾಕಿ. ಇಬ್ಬರು ಕಾಯ್ತಾ ಇದ್ದೀವಿ ಟಿಫನ್ ಮಾಡೋದಕ್ಕೆ ಅಂತ. ಬನ್ನಿ ಇವಾಗ ದೋಸೆ ಹಾಕ್ಬಿಡೋಣ. ಸೊ ತೆವೆ ಕಾಯಿ ದೋಸೆ ಹಾಕ್ತಾ ಇದ್ದೀನಿ. ಇವಾಗ ನೋಡೋಣ ಹೇಗೆ ಬಂದಿರುತ್ತೆ ಅಂತ ಹೇಳಿಬಿಟ್ಟು. ಹಾಕಿ ಸ್ವಲ್ಪ ಬೆಂದಿದೆ. ಇವಾಗ ಎತ್ಕೊತಾ ಇದ್ದೀನಿ. ಸೊ ನೋಡೋಕ್ಕಂತೂ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಕಾಣ್ತಿದೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತೀನಿ. ಅಲ್ಲಿವರೆಗೂ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ನೀವು ಕೂಡ ನಿಮ್ಮ ಮನೇಲಿ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ಥರ ನನ್ನ ವಿಡಿಯೋನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋವರೆಗೂ ಟೇಕ್ ಕೇರ್. ಬಾಯ್.